ನಾಳೆ ಆಗಸ್ಟ್ 14ನೇ ತಾರೀಕು ಮೊದಲನೇ ಶ್ರಾವಣ ಶುಕ್ರವಾರ. ಶ್ರಾವಣ ಮಾಸ ಪ್ರಾರಂಭವಾಯಿತು. ಇದು ಮೊದಲನೇ ಶುಕ್ರವಾರ. ಈ ದಿನ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಈ ಚಿಕ್ಕ ಗಂಟನ್ನು ಕಟ್ಟಿಡಿ. ಈ 5 ವಸ್ತುಗಳನ್ನು ಸೇರಿಸಿ ಈ ಗಂಟನ್ನು ಕಟ್ಟಿ ಇಟ್ರಿ ಅಂದರೆ ಈ ಶ್ರಾವಣ ಮಾಸ ಮುಗಿಯೋದ್ರೊಳಗಾಗಿ ಅದರ ಒಂದು ಬದಲಾವಣೆಯನ್ನು ಗಮನಿಸ್ತೀರಾ, ಅದರ ಫಲವನ್ನು ನೀವು ಅನುಭವಿಸ್ತೀರಾ ಸ್ನೇಹಿತರೆ. ಹಣಕಾಸಿನ ವೃದ್ಧಿಗಾಗಿ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದಂಥ ಪರಿಹಾರ ಶ್ರಾವಣ ಮಾಸದ ಈ ಶುಕ್ರವಾರದ ದಿನ. ಅದರಲ್ಲೂ ಲಕ್ಷ್ಮೀ ದೇವಿಯ ಫೋಟೋ ಕೆಳಗಡೆ ಈ ಚಿಕ್ಕ ಗಂಟನ್ನು ಇಡಬೇಕಾಗುತ್ತೆ. ಇದು ಶ್ರಾವಣ ಮಾಸ ಮುಕ್ತಾಯ ಆಗುವವರೆಗೂ ಕೂಡ ಅಲ್ಲೇನೆ ಇಡಬೇಕಾಗುತ್ತೆ. ಈ ಶುಕ್ರವಾರ ನೀವು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೂ ಮುಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, ಅವತ್ತು ಕೂಡ ನೀವು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಚಿಕ್ಕ ಗಂಟನ್ನು ಲಕ್ಷ್ಮೀ ದೇವಿಯ ಪಾದದ ಕೆಳಗಡೆ ಇಟ್ಟು ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಆ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡು ನೋಡಿ. ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರ್ತವೆ. ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ಬರುತ್ತೆ. ಲಕ್ಷ್ಮಿ ಅನುಗ್ರಹ ಅಂತೂ ಅತೀ ಸುಲಭವಾಗಿ ನಿಮಗೆ ಲಭಿಸುತ್ತೆ. ಲಕ್ಷ್ಮಿ ಕಟಾಕ್ಷ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಅತ್ಯದ್ಭುತವಾದಂಥ ಪರಿಹಾರ. ಈ ಪರಿಹಾರವನ್ನು ಮಾಡಿಕೊಂಡ ನಂತರ ನೀವು ಆಶ್ಚರ್ಯಕ್ಕೊಳಗಾಗ್ತೀರ. ಅಷ್ಟರ ಮಟ್ಟಕ್ಕೆ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ. ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಸ್ನೇಹಿತರೆ. ತಪ್ಪದೇ ಈ ಚಿಕ್ಕ ಗಂಟನ್ನು ಲಕ್ಷ್ಮೀ ದೇವಿಯ ಫೋಟೋ ಕೆಳಗಡೆ ಇಟ್ಟು ನೋಡಿ. ಇಲ್ಲಿ ನಾವು ಉಪಯೋಗಿಸುವಂಥ ಈ 5 ಪದಾರ್ಥಗಳು ಕೂಡ ಲಕ್ಷ್ಮಿಯ ಸ್ವರೂಪವಾದಂಥವು. ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೆಲೆಯೂರುವಂತೆ ಮಾಡುವಂಥ ಅತ್ಯದ್ಭುತವಾದಂಥ ಈ 5 ಪದಾರ್ಥಗಳು ಸ್ನೇಹಿತರೆ. ಈ ಶುಕ್ರವಾರ ನಾಳೆ ನೀವು ಹೋಗ್ಬಿಟ್ಟು ಇದನ್ನು ಕೊಂಡುಕೊಂಡು ತಂದು ಆ ತಾಯಿ ಪಾದದ ಮುಂದೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಈ ಗಂಟನ್ನು ಕಟ್ಟಿ ಆ ತಾಯಿಯ ಪಾದದ ಕೆಳಗಡೆ ಇಟ್ಟು ಪೂಜಿಸಿ ನೋಡಿ. ಅದೃಷ್ಟ, ಹಣ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿಣ, ಕುಂಕುಮ, ರಂಗೋಲಿಯನ್ನು ಇಡಿ. ಸಾಧ್ಯವಾಯಿತು ಅಂದರೆ ಮಾವಿನ ಎಲೆಯ ತೋರಣವನ್ನು ಈ ದಿನ ಕಟ್ಟಿ ಸ್ನೇಹಿತರೆ. ಮಾವಿನ ಎಲೆ ನಿಮಗೆ ಸಿಗಲಿಲ್ಲ ಅಂದ್ರೂ ಈ ದಿನ ನೀವು ಅರಳಿ ಎಲೆಯ ತೋರಣವನ್ನು ಕಟ್ಟಬಹುದು. ಅರಳಿ ಎಲೆಯ ತೋರಣಕ್ಕೆ ಓಂ ಅಥವಾ ಸ್ವಸ್ತಿಕ್ ಅನ್ನೋ ಚಿತ್ರ ಏನಿದೆ ಆ ಒಂದು ಚಿತ್ರ, ಆ ಗುರುತನ್ನು ಅರಿಶಿಣದಿಂದ ಬರೆದು ನೀವು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಆ ಲಕ್ಷ್ಮಿಯ ಆಹ್ವಾನಕ್ಕೆ ಇದು ಸ್ವಾಗತ ಕೋರಿದಂತೆ ಸ್ನೇಹಿತರೆ. ಆ ತಾಯಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಈ ಮನೆಯ ಅಂಗಳದಲ್ಲೂ ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಈ ರೋಸ್ ವಾಟರನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅತ್ತರ್ ಅಂತ ಸಿಗುತ್ತೆ ನಿಮಗೆ, ಅದನ್ನು ಕೂಡ ನೀವು ಪ್ರೋಕ್ಷಣೆ ಮಾಡ್ಕೊಂಡ್ರಿ ಅಂದರೆ ಲಕ್ಷ್ಮಿಯನ್ನು ಆಕರ್ಷಿಸುವಂಥ ವಸ್ತು ಸ್ನೇಹಿತರೆ. ಮನೆ ಅಂಗಳ ಶುಭ್ರವಾಗಿರಲಿ, ಮನೆಯನ್ನು ಶುಭ್ರ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು, ದಾರಿದ್ರ್ಯಗಳು ಧ್ವಂಸವಾಗಬೇಕು, ಮನೆಯಿಂದ ಸಂಪೂರ್ಣವಾಗಿ ನಿರ್ಮೂಲವಾಗಬೇಕು ಅಂದರೆ ಈ ದಿನ ನೀವು ನೆಲವರೆಸುವ ನೀರಿಗೆ ಮಾಪ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಕೆಟ್ ನೀರಿಗೆ ಅರಿಶಿಣ ಹಾಗೆಯೇ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನೀವು ನೆಲವನ್ನು ಒರೆಸ್ಕೊಳ್ಳಿ. ಇಲ್ಲದೇ ಇದ್ದರೆ ನೆಲವನ್ನೆಲ್ಲ ಒರೆಸಿ ಆದಮೇಲೆ ಸ್ವಲ್ಪ ಅರಿಶಿಣದ ನೀರನ್ನಾದರೂ ಪ್ರೋಕ್ಷಣೆ ಮಾಡಿಕೊಂಡು ಅನಂತರವಾಗಿ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಿ ಸ್ನೇಹಿತರೆ. ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ. ಅಷ್ಟೈಶ್ವರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಸ್ನೇಹಿತರೆ. ಈ ಒಂದು ಲಕ್ಷ್ಮೀ ಸ್ವರೂಪವಾದಂತಹ ಈ 5 ಪದಾರ್ಥಗಳನ್ನು ನೀವು ಈ ದಿನ ಕೊಂಡು ತನ್ನಿ ಸ್ನೇಹಿತರೆ. ಇದಕ್ಕೆ ಏನು ಹೆಚ್ಚು ಖರ್ಚಾಗೋದಿಲ್ಲ. ಆದರೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ನೀವು 5 ಪದಾರ್ಥವನ್ನು ಇಟ್ಟು ನೀವು ಗಂಟನಾಗಿ ಕಟ್ಟಿ ಆ ತಾಯಿಯ ಪಾದದಡಿಯಿರಿ. ತುಂಬ ಹಣಕಾಸಿನ ಸಮಸ್ಯೆ, ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡ್ಗಾಸು ನಿಲ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಣಕಾಸಿನ ಸಮಸ್ಯೆಗಳಿಂದ ಸಾಕಷ್ಟು ನೊಂದೋಗಿದ್ದೀರಾ. ಸಾಲ ಬಾಧೆಗಳು, ಕಿರುಕುಳಗಳು, EMIಗಳು ಅಂತ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಈ ವರ್ಷ ನಿಮ್ಮ ಅದೃಷ್ಟ ಖಂಡಿತವಾಗಿ ಬದಲಾಗುತ್ತೆ. ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮುಂಚೆ ನೀವು ತರಬೇಕಾಗಿರುವಂಥ ವಸ್ತುಗಳೇನು ಅಂತಂದರೆ ಸ್ನೇಹಿತರೆ, 5 ಗುಲಗಂಜಿಯನ್ನು ತರಬೇಕಾಗುತ್ತೆ ಸ್ನೇಹಿತರೆ. ಹಾಗೆ 5 ಕವಡೆ, ಅದು ಹಳದಿ ಬಣ್ಣದ ಕವಡೆಯನ್ನು ತರಬೇಕಾಗುತ್ತೆ. 5 ಹಳದಿ ಬಣ್ಣದ ಕವಡೆ, ಹಾಗೆ 5 ಗೋಮತಿ ಚಕ್ರವನ್ನು ತರಬೇಕಾಗುತ್ತೆ ಸ್ನೇಹಿತರೆ. ಹಾಗೆ 1 ಬೆಳ್ಳಿ ನಾಣ್ಯವನ್ನು ತರಬೇಕಾಗುತ್ತೆ. ಬೆಳ್ಳಿ ನಾಣ್ಯಗಳು ನಿಮಗೆ ಇದರಲ್ಲಿ ಸಿಗುತ್ತೆ, ಜ್ಯುವೆಲರಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನೀವು ತೊಗೊಂಡು ಬರಬೇಕಾಗುತ್ತೆ. ಒಂದು ಚಿಕ್ಕದಾಗಿರುವಂಥ ಒಂದು ಬೆಳ್ಳಿ ನಾಣ್ಯವನ್ನು ತನ್ನಿ. ನಮ್ಗೆ ಅನುಕೂಲತೆಯೇ ಇಲ್ಲಪ್ಪ, ಬೆಳ್ಳಿ ನಾಣ್ಯ ತರೋದಕ್ಕಾಗಲ್ಲ, ಅಷ್ಟೊಂದು ಹಣ ನಮ್ಗೆ ಖರ್ಚಾಗಲ್ಲ, 500 ಒಳಗಡೆ ಎಲ್ಲ ಸಿಕ್ಬಿಡುತ್ತೆ, ಅದು ನಮ್ಗೆ ಆಗೋದೇ ಇಲ್ಲ ಅನ್ನೋವಂಥವ್ರು 5 ರು ನಾಣ್ಯವನ್ನು ನೀವು ಇದರಲ್ಲಿ ಸೇರಿಸಿ ಇಟ್ಬಿಡಿ. ಹಾಗೆ ಅದರ ಜೊತೆಗೆ ನೀವು
ನೀವು 2 ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಬೇಕು. ಅರಿಶಿಣದ ಕೊನೆ ಆ ಕಡೆ ಈ ಕಡೆ ಟೊಂಗೆಗಳು ಬಂದಿರಬೇಕು, ಆ ಥರದ ಅರಿಶಿಣದ ಕೊನೆಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಷ್ಟೇ ಪದಾರ್ಥ ಸ್ನೇಹಿತರೆ, ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಶುಭ್ರ ಮಾಡಿ ತೊಳೆದು ಅರಿಶಿಣದ ನೀರಿನಲ್ಲಿ ಅದ್ದಿ ತೊಳೆದು ಚೆನ್ನಾಗೆಲ್ಲ ಒರೆಸಿ ಇಟ್ಕೊಂಡು ಅನಂತರವಾಗಿ ಶುಭ್ರವಾಗಿರುವಂಥ ಹೊಸದಾದಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೆಂಪು ಬಣ್ಣದ ಬಟ್ಟೆಯಲ್ಲೇ ಇದನ್ನು ಕಟ್ಟಬೇಕಾಗುತ್ತೆ ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲೂ ಕೂಡ ಕಟ್ಬೋದು. ಕೆಂಪು ಬಣ್ಣದ ಬಟ್ಟೆ ಶುಕ್ರವಾರ ಮಹಾಲಕ್ಷ್ಮಿಯ ಒಂದು ವಾರ, ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ಬಣ್ಣ ಕೆಂಪು. ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ನೀವು ಇದು ಮಾಡ್ಕೊಳ್ಳಿ. ಕೆಂಪು ಬಣ್ಣ ದೃಷ್ಟಿಯನ್ನು ಕೂಡ ಹೊರದೋಡಿಸುತ್ತೆ, ಮನೆಗೆ ಬಂದಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ದೂರ ತಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ. ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಒಂದು ಚೌಕಾಕಾರದಲ್ಲಿರುವಂಥ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ಕೂಡ ಶುಭ್ರ ಮಾಡಿ ಅದನ್ನು ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ಅನಂತರವಾಗಿ ಇದು ಗಂಟನ್ನು ಕಟ್ಟಬೇಕಾಗುತ್ತೆ. ಇದರಲ್ಲಿ ಈಗ ನೀವು ಫಸ್ಟು 5 ಗೋಮತಿ ಚಕ್ರವನ್ನು ಹಾಕಿ ಸ್ನೇಹಿತರೆ, ಅನಂತರವಾಗಿ 5 ಹಳದಿ ಕವಡೆಯನ್ನು ಹಾಕಿ, ಹಾಗೆ ಅದರ ಜೊತೆಗೆ 5 ರು ನಾಣ್ಯ ಅಥವಾ ಬೆಳ್ಳಿ ನಾಣ್ಯವನ್ನು ಹಾಕೊಳ್ಳಿ. ಹಾಗೆಯೇ ಗುಲಗಂಜಿ ಏನು ಬರುತ್ತೆ ಸ್ನೇಹಿತರೆ, ಅದನ್ನು ಕೂಡ ಹಾಕೊಳ್ಳಿ 5, ಹಾಗೆ 2 ಅರಿಶಿಣದ ಕೊನೆ. ಇಷ್ಟನ್ನ ಗಂಟನ್ನಾಗಿ ಕಟ್ಟಿ ಒಂದು ಪ್ಲೇಟಲ್ಲೋ ಅಥವಾ ಒಂದು ಪೀಠದ ಮೇಲೋ ನೀವು ಅದನ್ನು ಇಟ್ಬಿಟ್ಟು ಅದಕ್ಕೂ ಸ್ವಲ್ಪ ಗಂಟಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಕೆಂಪು ಪುಷ್ಪಗಳಿಂದ ಪೂಜಿಸಿ ಅಥವಾ ಮಲ್ಲಿಗೆ ಪುಷ್ಪಗಳಿಂದ ಪೂಜಿಸಿ. ಇದು ಪೂಜಿಸ್ಬಿಟ್ಟು ಅನಂತರವಾಗಿ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಚಿಕ್ಕದಾಗಿ ಗೋಡಂಬಿ ಅಥವಾ ಬಾದಾಮಿನೋ ಅಥವಾ ಒಂದು ಚೂರು ಬೆಲ್ಲವನ್ನಾದರೂ ನೈವೇದ್ಯವಾಗಿ ಸಮರ್ಪಿಸಿ ಆ ತಾಯಿ ಮುಂದೆ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಳ್ಬೇಕಾಗುತ್ತೆ. ಅಮ್ಮ, ನಿನ್ನ ಒಂದು ಸ್ವರೂಪವಾಗಿ ಇದನ್ನು ನಾನು ಪೂಜಿಸ್ತಾ ಇದ್ದೀನಿ, ಸದಾಕಾಲ ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೆಲೆಯೂರು, ನಮ್ಮನ್ನು ಆಶೀರ್ವದಿಸು, ನಮ್ಮ ಕಷ್ಟಗಳಿಂದ ದೂರ ಮಾಡು, ಹಣಕಾಸನ್ನು ವೃದ್ಧಿಸು, ಸಾಲಬಾಧೆಗಳನ್ನು ನಿವಾರಿಸು, ಬಂದಿರುವಂತಹ ಕಷ್ಟಗಳಿಂದ ಸಂಪೂರ್ಣ ನಮ್ಮನ್ನು ನಿರ್ಮೂಲ ಮಾಡು ಅಂತ ಕೇಳಿಕೊಂಡು, ಆ ಕಷ್ಟಗಳನ್ನು ನಿರ್ಮೂಲ ಮಾಡು ಅಂತ ಕೇಳಿಕೊಂಡು ನೀವು ಈ ಪ್ರಕಾರದ ಗಂಟನ್ನು ನೀವು ಈ ಒಂದು ಲಕ್ಷ್ಮೀ ದೇವಿಯ ಫೋಟೋ ಕೆಳಗಡೆ, ಪಾದದ ಕೆಳಗಡೆ ಇಟ್ಟು ಬಿಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಈ ಶ್ರಾವಣ ಮಾಸ ಬರುವವರೆಗೂ ಕೂಡ, ಮುಗಿಯೋವರೆಗೂ, ಶ್ರಾವಣ ಮಾಸ ಒಂದು 5 ವಾರ 4 ವಾರ ಏನಿರುತ್ತೆ ಸಂಪೂರ್ಣವಾಗಿ ಅಷ್ಟೂ ವಾರಗಳ ಕಾಲ ನೀವು ಅದನ್ನು ಆ ತಾಯಿಯ ಪಾದದ ಕೆಳಗಡೆ ಬಿಟ್ಟು ಬಿಡಬೇಕಾಗುತ್ತೆ ಸ್ನೇಹಿತರೆ. ಆ ತಾಯಿಯ ಪಾದದ ಕೆಳಗಡೆ ಬಿಟ್ಟು ಪ್ರತಿನಿತ್ಯ ನೀವು ದೀಪವನ್ನು ಮಾಡ್ಕೊಳ್ತಾ ಬನ್ನಿ, ಪ್ರತಿನಿತ್ಯ ಧೂಪವನ್ನು ಮಾಡ್ಕೊಳ್ಳಿ. ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದರ ಮೇಲೆ ಒಂದು ಪುಷ್ಪವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕರಿಸ್ಕೊಂಡು ಪೂಜಿಸ್ತಾ ಬನ್ನಿ ಸ್ನೇಹಿತರೆ. ಈ ಶ್ರಾವಣ ಮಾಸ ಮುಗಿಯೋದ್ರೊಳಗಡೆ ನಿಮ್ಮ ಅದೃಷ್ಟ ಬದಲಾಗುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಕಷ್ಟಗಳಿಂದ ಹೊರ ಬರ್ತೀರಾ. ಯಾವುದಾದ್ರೂ ಮೂಲಗಳಿಂದ ಧನಾಗಮನವಾಗುತ್ತೆ. ಇದುವರೆಗೂ ಹಣಕಾಸು ಬರ್ತಾ ಇಲ್ಲ, ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ಧನದ್ವಾರಗಳು ತೆಗೆದುಕೊಂಡಿಲ್ಲ ಅಂದರೆ ಧನದ್ವಾರಗಳು ತೆಗೆದುಕೊಳ್ತವೆ. ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸ್ತೀರಾ. ದೈವ ಶಕ್ತಿ, ದೈವ ಸಂಚಾರ ನಿಮ್ಮ ಮನೆಯಲ್ಲಿರುತ್ತೆ. ಲಕ್ಷ್ಮಿ ಅನುಗ್ರಹದೊಂದಿಗೆ ಅಷ್ಟೈಶ್ವರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂಥ ಶಕ್ತಿ ಈ ಚಿಕ್ಕ ಗಂಟಿಗಿದೆ. ಇದು ಲಕ್ಷ್ಮೀ ಸ್ವರೂಪವಾದಂಥದ್ದು, ಲಕ್ಷ್ಮಿಯ ಜೊತೆಗೆ ಜನನವಾದಂಥದ್ದು. ಈ ಗೋಮತಿ ಚಕ್ರ ಹಾಗೆ ಈ ಕವಡೆ ಹಾಗೆ ಇವೆಲ್ಲವೂ ಕೂಡ ಲಕ್ಷ್ಮಿ ಜೊತೆ ಜನನವಾದಂಥವು. ಬೆಳ್ಳಿ ನಾಣ್ಯ ಲಕ್ಷ್ಮಿಯನ್ನು ಅನುಗ್ರಹಿಸುತ್ತೆ. ಅದು ಬೆಳ್ಳಿ ನಾಣ್ಯ, ನೀವು ಲಕ್ಷ್ಮಿ ಚಿತ್ರ ಇರುವಂಥ ಬೆಳ್ಳಿ ನಾಣ್ಯವನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಅತ್ಯದ್ಭುತವಾಗಿ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಆಶ್ಚರ್ಯಕರ ರೀತಿಯಲ್ಲಿ ಜೀವನ ಬದಲಾಗುತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಅನಂತರವಾಗಿ ಈ ಶ್ರಾವಣ ಮಾಸ ಮುಗಿದ ನಂತರ ನೀವು ಆ ಗಂಟನ್ನು ತೆಗೆದು ಅದು ಏನಿದೆ ಅದರಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಟುಬಿಡಿ ಸ್ನೇಹಿತರೆ. ಅದನ್ನು ಎಷ್ಟು ದಿನನಾದ್ರೂ ಇಡಿ ಸ್ನೇಹಿತರೆ. ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಹಣ ಸೇರ್ತಾ ಹೋಗುತ್ತೆ. ಬೀರುವಿನಲ್ಲಿ ಹಣ ಸೇರುತ್ತೆ, ತಿಜೋರಿಯಲ್ಲಿ ಹಣ ಸೇರುತ್ತೆ. ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಇಟ್ಟರು ಕೂಡ ವಿಪರೀತ ಗಲ್ಲಪೆಟ್ಟಿಗೆ ತುಂಬಿ ತುಳುಕುತ್ತೆ ಸ್ನೇಹಿತರೆ. ನೀವು ನೋಡಿ, ಇದನ್ನು ಪ್ರಯತ್ನ ಮಾಡಿ ನೋಡಿ, ಅದ್ಭುತವಾಗಿ ಫಲಿತಾಂಶವನ್ನು ಕಂಡುಕೊಳ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.